सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये द्वितीयाध्याये द्वितीये पादे पञ्चभिः सूत्रैरुपनिबद्धेऽस्मिन् पत्यधिकरणे तानि सर्वाणि तत्र उपनिबद्धानि पञ्चसूत्राणि एकवारं पठित्वा अनन्तरं तत्रैव तस्मिन् अधिकरणे एव उपनिबद्धं प्रकृतं पञ्चमं सूत्रं प्रकृतं पञ्चमं सूत्रम् इदं सूत्रं तस्मिन् अधिकरणे अन्तिमं सूत्रं वर्तते। अन्तिमं सूत्रं पञ्चमं सूत्रं तथा तत्सूत्रं पादादितः पादादितः एकचत्वारिंशं सूत्र एकचत्वारिंशं न एकचत्वारिंशं सूत्रं द्विवारं पठित्वा सूत्रं तद्भाष्यभागञ्च यथामति विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकचत्वारिंशं सूत्रं तद्भाष्यभागञ्च विचारयामः। ॐ यमाश्रिता गिरां देवी नन्दयत्यात्मसंश्रितान्
ತಮಾಶ್ರಯೇ ಶ್ರಿಯಾಜುಷ್ಟಂ ಶಂಕರಂ ಕರುಣಾನಿಧಿಂ ಯಮಾಶ್ರಿತಾ ಗಿರಾಂ ದೇವಿ ನಂದಯತ್ಯಾತ್ಮಸಂಶ್ರಿತಾನ್ ತಮಾಶ್ರಯೇ ಶ್ರಿಯಾಜುಷ್ಟಂ ಶಂಕರಂ ಕರುಣಾನಿಧಿಂ. ಇದೊಂದು ಆಚಾರ್ಯರ ಪ್ರಶಸ್ತಿ ಶ್ಲೋಕ. ಅರ್ಥ ಬಹಳ ಸುಲಭವಾಗಿದೆ. ಇಲ್ಲಿ ಈ ಒಂದು ಶ್ಲೋಕ ಕರ್ತೃ ಏನು ಮಾಡಿದ್ದಾರೆ, ಈ ಯಾವ ದೇವಿಯರು ಅಂತ ಪ್ರಸಿದ್ಧರಾಗಿದ್ದಾರೋ, ಯಾರು ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಎಂಬತಕ್ಕಂಥ ದೇವಿಯರು ಅಂತ ಪ್ರಸಿದ್ಧರಾಗಿರ್ತಾರೋ ಅವರೂ ಕೂಡ ಈ ಒಂದು ಪರಮ ಗುರುವಾದ ಶಂಕರನನ್ನ ಆಶ್ರಯಿಸಿಕೊಂಡು ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೂ ಕೂಡ ಇವರನ್ನು ಆಶ್ರಯಿಸಿದ್ದಾರೆ. ಅಂದರೆ ಇದು ಏನು, ನಾವು ಇದನ್ನು ವಸ್ತುತಃ ಈ ಅರ್ಥತಃ ಏನು, ಓಹೋ ಯಾರೋ ಒಬ್ಬರು ದೇವಿ ಇದ್ದಾಳೆ ಮಹಾಲಕ್ಷ್ಮಿ ಮಹಾ ಸರಸ್ವತಿ, ಅವಳು ಶಂಕರ ಭಗವತ್ಪಾದರ ಪಾದವನ್ನು ಸೇವಿಸಿ ತನ್ನ ಆ ಥರ ಅಲ್ಲ. ಏನು ಅಂತಂದರೆ ಇಲ್ಲಿ ಆ ಅರ್ಥ ಹೇಳ್ತೇನೆ, ಅದ್ರಲ್ಲಿ ಗೊತ್ತಾಗುತ್ತೆ ನೋಡಿ, ಆಮೇಲೆ ಹೇಳ್ತೇನೆ. ಇದು ನೋಡಿ ಆ ಅನ್ವಯ ಹೇಗಾಗುತ್ತೆ ಅಂದರೆ, ಗಿರಾಂ ದೇವಿ ಯಂ ಆಶ್ರಿತ ಆತ್ಮಸಂಶ್ರಿತಾನ್ ನಂದಯತಿ. ಗಿರಾಂ ದೇವಿ ಯಂ ಆಶ್ರಿತ ಸತಿ ಅಂತ ಬೇಕಾದ್ರೆ ಸೇರಿಸ್ಕೊಳ್ಬಹುದು. ಸತಿ ಅಂದರೆ ಸನ್ ಅಂತ, ಆ ಸನ್ ಪುಲ್ಲಿಂಗ, ಸತಿ ಸ್ತ್ರೀಲಿಂಗ. ಗಿರಾಂ ದೇವಿ ಯಂ ಆಶ್ರಿತ ಸತಿ ಆತ್ಮಸಂಶ್ರಿತಾನ್ ನಂದಯತಿ. ಅಂದ್ರೇನು, ಗಿರಾಂ ದೇವಿ, ಗಿರಾಮ್ ಅಂದರೆ ಎಲ್ಲ ಮಾತುಗಳು, ವಾಗ್ ಅಂತಕ್ಕಂಥದ್ದು. ಅದಕ್ಕೆ ದೇವಿ ಯಾರು, ವಾಗ್ದೇವಿ. ವಾಗ್ದೇವಿ ಯಾರು, ಸರಸ್ವತಿ. ಹೌದಾನೆ. ಈ ಸರಸ್ವತಿ ದೇವಿಯು ಎಂ ಎಂ ಅಂತಂದರೆ ಎಂ ಜ್ಞಾನಿನಂ ಇತ್ಯರ್ಥ. ಯಾವ ಈ ಒಂದು ಜ್ಞಾನಿಯನ್ನ, ಆತ್ಮಜ್ಞಾನಿಯನ್ನ ಆಶ್ರಿತ ಸತಿ, ಆಶ್ರಯಿಸಿದವಳಾಗಿ, ಯಾರು, ಗಿರಾಂ ದೇವಿ, ಸರಸ್ವತಿ ದೇವಿ. ಯಾವ ಈ ಆತ್ಮಜ್ಞಾನಿಯನ್ನು ಆಶ್ರಯಿಸಿದವಳಾಗಿ ಏನು ಮಾಡ್ತಾ ಇದ್ದಾಳೆ ಅವಳು, ಆತ್ಮ ಸಂಶ್ರಿತಾನ್ ನಂದಯತಿ. ಅಂದರೆ ತನ್ನನ್ನ ಆರಾಧಿಸತಕ್ಕಂತಹ, ತನ್ನನ್ನು ಸೇವಿಸತಕ್ಕಂತಹ, ತನ್ನನ್ನು ಶರಣು ಬಂದಿರತಕ್ಕಂತಹ, ಮತ್ತೆ ಎಲ್ಲ ವಾಕ್ ಸಂಪತ್ತನ್ನು ಬಯಸಿ ತನ್ನಲ್ಲಿಗೆ ಬಂದಿರತಕ್ಕಂತಹ ಭಕ್ತರನ್ನ ಏನು ಮಾಡ್ತಾಳೋ, ನಂದಯತಿ, ಆನಂದಯತಿ, ಅವರನ್ನೆಲ್ಲ ಆ ಒಂದು ವರ ಪ್ರಧಾನದಿಂದ ಸಂತೋಷಪಡಿಸುತ್ತಾಳೆ. ಹೇಗೆ ಮಾಡ್ತಾ ಇದ್ದಾಳು ಈ ಕೆಲಸವನ್ನ ಅಂದರೆ, ಎಂ ಆಶ್ರಿತ, ಯಾವ ಒಂದು ಜ್ಞಾನಿಯನ್ನು ಆಶ್ರಯಿಸಿ ಇದನ್ನು ಮಾಡ್ತಾ ಇದ್ದಾಳೆ ಅವಳು. ಅಂದರೆ ಆತ್ಮಜ್ಞಾನ ಅಂತಕ್ಕಂಥದ್ದು. ಸರಸ್ವತಿ ಯಾರು, ಗಿರಾಂ ದೇವಿ, ವಾಗಧೀಶ್ವರಿ. ಹೌತಾರೆ. ಆ ವಾಗಧೀಶ್ವರಿಯಾಗಿರ್ತಕ್ಕಂಥ ಎಲ್ಲ ವಾಕ್ ಸಂಪತ್ತನ್ನು ಕೂಡ ತನ್ನ ಒಂದು ಹಿಡಿತದಲ್ಲಿ ಇಟ್ಟುಕೊಂಡಿರ್ತಕ್ಕಂಥವಳು, ಅಂಥ ಒಂದು ವಿದ್ಯಾವತಿ ಅವಳು. ಅವಳೂ ಕೂಡ ಇವರಿಗೆ ಶರಣಾಗಿದ್ದ, ಯಾರಿಗೆ, ಈ ಆತ್ಮಜ್ಞಾನಿಗೆ ಅಂತ. ಅಲ್ಲಿ ಆತ್ಮಜ್ಞಾನದ ಮಹತ್ವ ಎಷ್ಟು ಅಂತ ಗೊತ್ತಾಗುತ್ತೆ. ಇಲ್ಲಿ ಕವಿ ಅದನ್ನು ಹೇಳಿರ್ತಕ್ಕಂಥದ್ದು. ಇಲ್ಲಿ ನಾವು ಲಿಟ್ರಲ್ ಆಗಿ ಅರ್ಥ ತಗೊಳ್ಬಾರ್ದು. ಆತ್ಮಜ್ಞಾನದ ಹೆಚ್ಚುಗಾರಿಕೆಯನ್ನು ಹೇಳ್ತಾ ಇದ್ದಾಳೆ. ಏನ್ರಿ, ಅಂತಹವರು ಕೂಡ ಸಾಕ್ಷಾತ್ ಸರಸ್ವತಿ ದೇವಿಯೇ ಇಂತಹ ಆತ್ಮಜ್ಞಾನಿಯನ್ನು ಆಶ್ರಯಿಸಿ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಮತ್ತು ಅಂತಹ ಮಾಡ್ತಾ ಇದ್ದಾಳೆ. ಅಂತಹ ಇನ್ನು ಮಹಾಲಕ್ಷ್ಮಿ, ಅವಳು ಯಾರು, ಶ್ರಿಯಾಜುಷ್ಟಂ, ಅವಳೂ ಕೂಡ, ಶ್ರಿಯಾ ಅಂದರೆ ಮಹಾಲಕ್ಷ್ಮಿಯಿಂದ, ತೃತೀಯ ವ್ಯಕ್ತಿ ಏಕವಚನ. ಶ್ರಿಯ ಜುಷ್ಟಂ, ಜುಷ್ಟಂ ಅಂದರೆ ಸೇವಿಸಲ್ಪಟ್ಟವನಾಗಿ. ಈ ಒಂದು ಆತ್ಮಜ್ಞಾನಿ ಆ ಮಹಾಲಕ್ಷ್ಮಿಯಿಂದಲೂ ಸೇವಿಸಲ್ಪಟ್ಟವನಾಗಿದ್ದಾನೆ. ಏನು, ಯಾರ ಒಂದು ಆಶ್ರಯದಿಂದ ಆ ಮಹಾಲಕ್ಷ್ಮಿಯೂ ಕೂಡ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾಳೋ, ಸರಸ್ವತಿ ತನ್ನ ಕೆಲಸ ಮಾಡ್ತಾ ಇದ್ದಾಳೋ, ಅಂತಹ
ಕರುಣಾನಿಧಿಂ ಶಂಕರಂ. ಅಂತಹ ಕರುಣಾನಿಧಿಯಾಗಿರ್ತಕ್ಕಂಥ ಆತ್ಮಜ್ಞಾನಿಯಾಗಿರ್ತಕ್ಕಂಥ ಶಂಕರನನ್ನು ಅಹಂ ನಾನು ಆಶ್ರಯಿಸುತ್ತೇನೆ ಅಂತಕ್ಕಂಥದ್ದು. ನೋಡಿ, ಮಹಾಲಕ್ಷ್ಮಿ ನೋಡಿ, ಎಲ್ಲ ವಿದ್ಯಾಧಿದೇವತೆ, ಸಕಲ ವಿದ್ಯಾಧಿದೇವತೆ ಅವಳೇ ಈ ಒಂದು ಆತ್ಮಜ್ಞಾನಿಯನ್ನು ಆಶ್ರಯಿಸಿ ಬಂದಿದ್ದಾಳೆ. ಆಶ್ರಯಿಸಿ ಅವನ ವರಪ್ರಸಾದದಿಂದ ಅವಳು ತನ್ನ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಯಾರವಳು? ಸಾಮಾನ್ಯ ವಾಗೀಶ್ವರಿ ಹೌದಾ? ಇನ್ನು ಮಹಾಲಕ್ಷ್ಮಿ ಏನು ಸರ್ವ ಸಂಪತ್ ಅಧಿದೇವತೆ, ಅವಳು ಕೂಡ ಇವನನ್ನು ಸೇವಿಸ್ತಾ ಇದ್ದಾಳೆ. ಶ್ರೀಯ ಜುಷ್ಟಮರ್ ಸೇವಿಸುತ್ತಿದ್ದಾಳೆ ಅಂತ. ಜುಷಿ ಪ್ರೀತಿ ಸೇವನೆಯೋ ಅಂತ ಧಾತು. ಜುಷಿ ಪ್ರೀತಿ ಸೇವನೆಯೋ ಅಂತಕ್ಕಂಥ ಇಂತಹ ಒಂದು ಆತ್ಮಜ್ಞಾನ ಹೆಚ್ಚುಗಾರಿಕೆಯನ್ನು ಇಲ್ಲಿ ಕವಿ ಹೇಳಿದ್ದಾನೆ. ಅದನ್ನು ಯಾರು ಪಡೆದುಕೊಂಡಿರ್ತಕ್ಕಂಥವನು ಭಗವಾನ್ ಶಂಕರರು. ಅಂತಹ ಮತ್ತು ಆ ಶಂಕರ ಹೇಗಿದ್ದಾನೆ ಅಂದರೆ ಕರುಣಾನಿಧಿ. ಯಾರೇ ಆಗಲಿ, ಅವನು ದುಡ್ಡಿರಲಿ ಇಲ್ಲದೇ ಇರಲಿ, ಬಡವನಾಗಿರಲಿ ಬಲ್ಲಿದನಾಗಿರಲಿ, ಹೇಗಿದ್ದರೂ ಕೂಡ ತನ್ನನ್ನು ಆಶ್ರಯಿಸಿ ಬಂದವರಿಗೆ ಪೂರ್ಣವಾಗಿ ಸಂಸಾರದಿಂದಲೇ ಉದ್ಧಾರ ಮಾಡಿಬಿಡುತ್ತಾನೆ ಅಂತ ಕರುಣಾನಿಧಿ ಅಂತ. ಕರುಣಾನಿಧಿಯಾದ ಶಂಕರನನ್ನು ಅಹಂ ನಾನು ಆಶ್ರಯಿಸುತ್ತೇನೆ ಅಂತಕ್ಕಂಥದ್ದು. ಇಲ್ಲಿ ನಾವು ಈ ಲಿಟ್ರಲ್ಲಾಗಿ ಅರ್ಥ ಮಾಡಿ ಏನೋ ಸಿಂಪಲಾಗಿ ಅರ್ಥ ಮಾಡೋದು, ಅದರ್ಥ ಅಲ್ಲ ಇದು. ಯಾಕೆ ಕವಿ ಆ ಗಿರಾಂ ದೇವಿ ಸರಸ್ವತಿಯನ್ನೇ, ಅಂತಹ ಸರಸ್ವತಿ ವಾಗಧೀಶ್ವರಿ ವಾಗ್ದೇವಿ ಅವಳೇ ಇವನನ್ನು ಸೇವಿಸ್ತಾ ಇದ್ದಾಳೆ ಅಂತ ಯಾಕೆ ಹೇಳಿದ ಕವಿ ಅಂದರೆ ಆತ್ಮಜ್ಞಾನ ಹೆಚ್ಚುಗಾರಿಕೆಯನ್ನು ಹೇಳೋದಕ್ಕೋಸ್ಕರ. ಅದು ಇಲ್ಲಿ ಭಾವ ಅಷ್ಟೆ. ಇನ್ನೊಂದು ಸರಿ ಶ್ಲೋಕ 2 ಸರಿ ಹೇಳ್ಕೊಳ್ಳೋಣ. ತುಂಬ ಚೆನ್ನಾಗಿ ಇವೆಲ್ಲ ತುಂಬ ನೆನ್ನೆ ನಮ್ಮ ಇವ್ರು ಹೇಳಿದ್ರು, ಆದಿತ್ಯ ಅವರ ತಾಯಿಯವರು ಬಂದು, ಈ ಬೆಳಗ್ಗೆ ನಾವು ಹೇಳ್ಕೊಳ್ತಾ ಇದ್ದೀವಲ್ಲ ಶ್ಲೋಕಗಳು, ಅದಂತೂ ಏನು ಬೆಳಗ್ಗೆ ಎದ್ದು ಯಾವ ಮಹಾತ್ಮ ಆತ್ಮಜ್ಞಾನಿ ಶಂಕರನನ್ನು ನಾವು ಆರಾಧಿಸ್ತಾ ಇದ್ದೇವೋ ನಮ್ಗೆ ಯಾವುದೋ ಪುಣ್ಯ ಅಂತ ನಿಜವಾಗಲೂ ಹೌದು. ಇರಲಿ. ಓಂ ಯಮಾಶ್ರಿತಾ ಗಿರಾಂ ದೇವಿ ನಂದಯತ್ಯಾತ್ಮ ಸಂಶ್ರಿತಾನ್ ತಮಾಶ್ರಯೇ ಶ್ರಿಯಾಜುಷ್ಟಂ ಶಂಕರಂ ಕರುಣಾನಿಧಿಂ. ಯಮಾಶ್ರಿತಾ ಗಿರಾಂ ದೇವಿ ನಂದಯತ್ಯಾತ್ಮ ಸಂಶ್ರಿತಾನ್ ತಮಾಶ್ರಯೇ ಶ್ರಿಯಾಜುಷ್ಟಂ ಶಂಕರಂ ಕರುಣಾನಿಧಿಂ. ಇನ್ನೊಂದು ವಿಚಾರ, ಈ ಒಂದು ಭಾಷ್ಯ, ಇದರ ಮರ್ಮ, ಇದರ ಒಳ ಅರ್ಥ ಮತ್ತು ಶಂಕರರ ಹೃದಯ ನಮಗೆ ಅರ್ಥವಾಗಬೇಕಾದರೆ ಆ ಭಗವಾನ್ ಶಂಕರರ ಕೃಪೆ ಆಶೀರ್ವಾದ ನಮಗಿದ್ದೇ ಇರಬೇಕು. ಇಲ್ಲದೆ ಹೋಗಿಬಿಟ್ಟರೆ ಖಂಡಿತವಾಗೋದು ನಮಗೆ ಅರ್ಥವಾಗೋದಿಲ್ಲ. ಜನ್ಮ ಕೋಟಿ ಶತ ಇರಬೇಕು, ಕೋಟಿ ಜನ್ಮಗಳಾದ 100 ಕೋಟಿ ಜನ್ಮ ಅರ್ಥವಾಗೋದಿಲ್ಲ. ಅವರ ಒಂದು ಆ ಪ್ರಸಾದ ಇದ್ದರೆ ನಮಗೆ ಅರ್ಥವಾಗೋದು. ಅದಕ್ಕೋಸ್ಕರ ನಾವು ಅವ್ರನ್ನ ಬೇಡ್ತಾ ಇದ್ದೇವೆ, ಸ್ವಾಮಿ ನಮಗೂ ಸ್ವಲ್ಪ ಒಂದು ಆತ್ಮಜ್ಞಾನವನ್ನು ಕರುಣಿಸ್ಬಿಡಿ ಅಂತಂತ ಅಷ್ಟೆ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೆ ಸಪ್ತಮಂ ಪಂಚಸೂತ್ರಾತ್ಮಕಂ ಪತ್ಯಧಿಕರಣಂ. ಓಂ ಪತ್ಯುರಸಾಮಂಜಸ್ಯಾತ್, ಓಂ ಸಂಬಂಧಾನುಪಪತ್ತೇಶ್ಚ, ಓಂ ಅಧಿಷ್ಠಾನಾನುಪಪತ್ತೇಶ್ಚ, ಓಂ ಕರಣಮಚ್ಚೇನ್ನ ಭೋಗಾದಿಭ್ಯಾಂ, ಓಂ ಅಂತವತ್ವಮ ಸರ್ವಜ್ಞತಾವಾ. ಇದು 5 ಸೂತ್ರಗಳು ಆ ಒಂದು ಪತ್ಯಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂಥ ಸೂತ್ರಗಳು. ಪತ್ಯಧಿಕರಣದ ಒಂದು ವಿಷಯ ಏನು? ತಟಸ್ಥೇಶ್ವರವಾದದ ಖಂಡನೆ. ಈ ಪತ್ಯಧಿಕರಣದ ವಿಷಯ ತಟಸ್ಥೇಶ್ವರವಾದದ ಖಂಡನೆ. ತಟಸ್ಥೇಶ್ವರವಾದ ಅಂದರೆ ಏನು? ತಟಸ್ಥೇಶ್ವರವಾದ ಅಂತ ಹೇಳಿದ್ರೆ ಈಶ್ವರನನ್ನ ನಿಮಿತ್ತ ಕಾರಣ, ಈ ಒಂದು ಸೃಷ್ಟಿಗೆ ಪ್ರಪಂಚಕ್ಕೆ ನಿಮಿತ್ತ ಕಾರಣ ಅಂತ ಒಪ್ಪುತ್ತಾರಲ್ಲ ಅವರೆಲ್ಲ ತಟಸ್ಥೇಶ್ವರವಾದಿಗಳು. ಯಾಕೆ? ಆ ನಿಮಿತ್ತ ಕಾರಣ ಅಂತಕ್ಕಂಥದ್ದು, ಈ ಒಂದು ಜಗನ್ನಿಮಿತ್ತತ್ವ ಅಂತಕ್ಕಂಥದ್ದು, ಪ್ರಪಂಚ ನಿಮಿತ್ತತ್ವ ಅಂತಕ್ಕಂಥದ್ದು ಯಾವ ಲಕ್ಷಣ, ಎಂತಹ ಲಕ್ಷಣ ಅದು ಅಂದರೆ ಅದು ತಟಸ್ಥ ಲಕ್ಷಣ. ಈ ಒಂದು ನಿಮಿತ್ತ ಅಂತಕ್ಕಂಥದ್ದು ಆ ಒಂದು ಲಕ್ಷಣ ಇದೆಯಲ್ಲ, ಅದನ್ನು
ಶಾಸ್ತ್ರದಲ್ಲಿ ಹೇಳ್ತಾರೆ ತಟಸ್ಥ ಲಕ್ಷಣ ಅಂತಂತ ಹೇಳಿದ್ದಲ್ಲ. ತಟಸ್ಥ ಲಕ್ಷಣ, ಸ್ವರೂಪ ಲಕ್ಷಣ, ಜಹಲ್ ಲಕ್ಷಣ, ಅಜಹಲ್ ಲಕ್ಷಣ, ಇವೆಲ್ಲ ಇದೆ ಲಕ್ಷಣ. ಅದು ಮುಂದೆ ಬರುತ್ತೆ. ಜಹಲ್ ಲಕ್ಷಣ, ಅಜಹಲ್ ಲಕ್ಷಣ ಮುಂದೆ ಬರುತ್ತವೆ, ಅದು ಹೇಳ್ತೇನೆ ನಾನು. ಹೀಗೆ ತಟಸ್ಥೇಶ್ವರವಾದ ಖಂಡನೆ ಬರ್ತಕ್ಕಂಥ ಅದರಲ್ಲಿ ಆ ಅಧಿಕರಣದಲ್ಲಿ ಕಡೆಯ ಸೂತ್ರ ಓಂ ಅಂತವತ್ವಮ ಸರ್ವಜ್ಞತಾವ, ಓಂ ಅಂತವತ್ವಮ ಸರ್ವಜ್ಞತಾವ ಅಂತಕ್ಕಂಥ ಈ ಸೂತ್ರ ಹಿಂದಿನ 4 ಸೂತ್ರಗಳಲ್ಲಿ ಯಾವ ಒಂದು ಯುಕ್ತಿಯನ್ನು ಹೇಳಿ ಈ ತಟಸ್ಥೇಶ್ವರವಾದವನ್ನ ಖಂಡನೆ ಏನಿಲ್ಲ, ಅದರಲ್ಲಿರತಕ್ಕಂಥ ದೋಷ ನೋಡಿ ಸ್ವಾಮಿ, ನೀವು ತಟಸ್ಥೇಶ್ವರವಾದವನ್ನು ಒಪ್ಕೊಂಡ್ರೆ ನಾವು ಹೇಳ್ತಕ್ಕಂತಹ ಬ್ರಹ್ಮ ಅಲ್ಲ, ವೇದಾಂತ ವೇದ್ಯವಾದ ಬ್ರಹ್ಮ ನಮಗೆ ಗೊತ್ತಾಗೋದಿಲ್ಲ ಅಷ್ಟೆ. ನೀವು ನಿಮ್ಮ ತಟಸ್ಥೇಶ್ವರವಾದ ತಪ್ಪು ಅದು ಇದು ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ವಾದ ಏನು ನೋಡಿ, ಈ ತಟಸ್ಥೇಶ್ವರವಾದ ಅಂತ ಅನ್ನುವುದು ವೇದಾಂತ ವೇದ್ಯವಾದ ಪರಬ್ರಹ್ಮನ ಒಂದು ಅನುಭವ ಪರ್ಯಂತವಾದ ಜ್ಞಾನಕ್ಕೆ ಇದು ಸರಿಯಾಗುವುದಿಲ್ಲ ಅಷ್ಟೇ ನಾವು ಹೇಳ್ತಾ ಇರೋದಷ್ಟೇ. ಬೇರೆ ಬ್ರಹ್ಮನ ಜ್ಞಾನಕ್ಕೆ ಸರೋಗ್ಬೋದು ಬೇಕಾದ್ರೆ. ಬೇರೆ ಬ್ರಹ್ಮ ಯಾರು? ಅಯ್ಯೋ ಯಾವ ಬ್ರಹ್ಮಗಳು ಎಷ್ಟು ಜನ, ಹಿರಣ್ಯಗರ್ಭ ಬ್ರಹ್ಮ ಇದ್ದಾನೆ, ಇನ್ನೊಬ್ಬ ಬ್ರಹ್ಮ ಯಾವನೋ ಇದ್ದಾನೆ, ಅವ್ರಿಗೆಲ್ಲ ಆಗ್ಬೋದು ಬೇಕಾದ್ರೆ. ಆದರೆ ವೇದಾಂತ ವೇದ್ಯವಾದ ಬ್ರಹ್ಮ ಇದ್ದಾನಲ್ಲ, ಬ್ರಹ್ಮ ಇದೆಯಲ್ಲ, ಅವ್ರು ಇದ್ದಾನಲ್ಲ, ಬೇಡ ಪುಲ್ಲಿಂಗ ಇರಲಿ, ಯಾವ ಲಿಂಗವೇ ಇಲ್ವಲ್ಲ, ವೇದಾಂತ ವೇದ್ಯವಾದ ಪರಬ್ರಹ್ಮ ಇದೆಯಲ್ಲ, ಆ ಒಂದು ಪರಬ್ರಹ್ಮ ತತ್ವವನ್ನು ನಾವು ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಅನುಭವ ಪರ್ಯಂತವಾಗಿ ಕಂಡುಕೊಳ್ಳುವುದಕ್ಕೆ ಆಗುವುದಿಲ್ಲ. ಯಾವುದರಿಂದ? ನಿಮ್ಮ ಈ ತಟಸ್ಥೇಶ್ವರವಾದದಿಂದ. ಯಾಕೆ? ಏನು ದೋಷ ಇದೆ ಅದರಲ್ಲಿ, ಅದನ್ನು ಹೇಳ್ತೇವೆ ಅಂತ ಹೇಳಿ ಈ 4 ಸೂತ್ರಗಳಲ್ಲಿ ಓಂ ಪತ್ಯುರ ಸಾಮಂಜಸ್ಯಾತ್ ಅಂತ ಹೇಳಿದ್ರೆ ಮೊದಲನೇ ಸೂತ್ರದಲ್ಲಿ ಓಂ ಸಂಬಂಧಾನುಪಪತ್ತೇಶ್ಚ, ಓಂ ಅಧಿಷ್ಠಾನಾನುಪಪತ್ತೇಶ್ಚ, ಓಂ ಕರಣವಚ್ಚೇನ್ನ ಭೋಗಾದಿಭ್ಯ 4 ಸೂತ್ರಗಳು ಹೇಳಿದವು ದೋಷವರ. ಈಗ ಕಡೆಯದಾಗಿ ಹೇಳ್ತಾ ಇದ್ದಾರೆ ನೋಡಿ, ಹೀಗೂ ಕೂಡ ನಿಮ್ಮ ತಟಸ್ಥೇಶ್ವರವಾದವನ್ನು ನಾವು ಒಪ್ಪಿದರೆ ನೋಡಿ ಈ ದೋಷ ಬಂದು ಬಿಡುತ್ತದೆ. ವೇದಾಂತ ವೇದ್ಯವಾದ ಪರಬ್ರಹ್ಮ ನಮ್ಮ ಅನುಭವಕ್ಕೆ ಗೋಚರನಾಗುವುದಿಲ್ಲ ಅಂತ ಹೇಳಿದರು. ಹೇಗೆ ಅಂತ ಅನ್ನೋದನ್ನು ಈ ಒಂದು ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ ಭಗವಾನ್ ಬಾದರಾಯಣ ವ್ಯಾಸರು. ನೆನ್ನೆ ಅವರನ್ನ ಸ್ತೋತ್ರವನ್ನು ಮಾಡಿದ್ದೇವಲ್ವೇ, ಇರಲಿ. ಅಂತವತ್ವಂ ಅಸರ್ವಜ್ಞತಾ ವಾ ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ 3 ಪದಾನಿ ವರ್ತಂತೆ. ಅನ್ವಯ ನೋಡೋಣ ಇವಾಗ. ಇಲ್ಲಿ ಈ ಅಂತವತ್ವಂ ಅಸರ್ವಜ್ಞತಾ ಅಂತಂತಕ್ಕಂದ್ರೆ ಏನು ಅರ್ಥ ಆಗುತ್ತೆ ಅಂದರೆ ನೋಡಿ, ಅಂತವತ್ವವಾಗಲಿ ಅಥವಾ ಸರ್ವಜ್ಞತ್ವ, ಅಸರ್ವಜ್ಞತ್ವ, ಒಂದು ಅಂತವತ್ವ ಎಂಬತಕ್ಕಂಥದ್ದು, ಇನ್ನೊಂದು ಅಸರ್ವಜ್ಞತಾ ಎಂಬತಕ್ಕಂಥದ್ದು. ಈ 2 ದೋಷಗಳನ್ನು ನೀವು ಹೇಳಿದಂತಾಗುತ್ತದೆ. ಅಂದ್ರೇನು? ನಿಮ್ಮ ವಾದವನ್ನು, ತಟಸ್ಥೇಶ್ವರವಾದವನ್ನು, ಈಶ್ವರ ನಿಮಿತ್ತ ಕಾರಣವನ್ನು ಒಪ್ಪಿದರೆ ನಾವು ಏನಾಗುತ್ತೆ? ಆಗ ವೇದಾಂತ ವೇದ್ಯವಾದ ಪರಬ್ರಹ್ಮ ಗೊತ್ತಾಗೋದಿಲ್ಲ. ವೇದಾಂತ ವೇದ್ಯವಾದ ಪರಬ್ರಹ್ಮ ಹೇಗಿದೆ ಗೊತ್ತೇನು? ಅದು ಸರ್ವಜ್ಞ ಮತ್ತೆ ಅನಂತ. ಅಂತವತ್ತಲ್ಲ, ಅದು ಅನಂತ. ನಿಮ್ಮ ಒಂದು ತಟಸ್ಥೇಶ್ವರವಾದ ಇದೆ, ಅದು ಗೊತ್ತಾಗೋದಿಲ್ಲ. ಅದು ಏನು ದೋಷ ಬರುತ್ತೆ ಗೊತ್ತೇ? ಆ ಒಂದು ಬ್ರಹ್ಮಕ್ಕೆ ಅಂತವತ್ವ ಅನ್ನುವ ದೋಷ ಬಂದುಬಿಡುತ್ತೆ, ಮತ್ತೆ ಅಸರ್ವಜ್ಞತ್ವ ಎನ್ನುವ ದೋಷ ಬಂದುಬಿಡುತ್ತದೆ ಅಂತ. ಅದಕ್ಕೆ ನಾವು ಆ ಒಂದು ವಾಕ್ಯ ಪೂರ್ತಿ ಮಾಡಬೇಕಾದ್ರೆ ಏನು ಮಾಡಬೇಕು ನೋಡಿ, ತಾರ್ಕಿಕ ಪರಿಕಲ್ಪಿತಸ್ಯ. ಇಲ್ಲಿ ತಾರ್ಕಿಕ ಪರಿಕಲ್ಪಿತಸ್ಯ ಈಶ್ವರಸ್ಯ ಅದೇನರ್ಥ ಅಂದರೆ ಈ ತಟಸ್ಥೇಶ್ವರವಾದಿನಃ ಪರಿಕಲ್ಪಿತಸ್ಯ ಈಶ್ವರಸ್ಯ, ತಟಸ್ಥೇಶ್ವರವಾದಿ ಪರಿಕಲ್ಪಿತಸ್ಯ ವಾದಿನಃ ಬೇಡ, ತಟಸ್ಥೇಶ್ವರವಾದಿ ಪರಿಕಲ್ಪಿತಸ್ಯ ಈಶ್ವರಸ್ಯ ಅಥವಾ ತಟಸ್ಥೇಶ್ವರವಾದಿಭಿಃ ಪರಿಕಲ್ಪಿತಸ್ಯ ಈಶ್ವರಸ್ಯ ಅಭ್ಯುಪಗಮೇ
ಅವನ್ನ ಒಪ್ಪಿದರೆ ತಟಸ್ಥೇಶ್ವರವಾದ ತಟಸ್ಥೇಶ್ವರವಾದದವರು ಕಲ್ಪಿಸಿರತಕ್ಕಂಥ ಈಶ್ವರನನ್ನು ನಾವು ಒಪ್ಪಿದರೆ ಏನಾಗುತ್ತೆ? ತಸ್ಯ ತಸ್ಯ ಅಂದರೆ ತಸ್ಯ ಬ್ರಹ್ಮಣ ಅಂತಹ ಬ್ರಹ್ಮಣ ಈಶ್ವರಸ್ಯ ಅಂತನೋಣ. ಇದು ಈಶ್ವರ ಅಂತಿದೆಯಲ್ಲ, ಈಶ್ವರನ ಅಂತ ಈಶ್ವರನಿಗೆ ಏನಾಗುತ್ತೆ? ಅಂತವತ್ವಂ ವಾ ಅಸರ್ವಜ್ಞತಂ ವಾ ಪ್ರಸಜ್ಯೇತ. ಅವನಿಗೇನಾಗುತ್ತೆ? ಅಂತವತ್ವ ಬಂದ್ಬಿಡುತ್ತೆ, ಅಥವಾ ಅಸರ್ವಜ್ಞತ ಬಂದ್ಬಿಡುತ್ತೆ, ಅಥವಾ ಎರಡೂ ಬಂದ್ಬಿಡುತ್ತೆ. ಇದು ದೋಷ ಬರುತ್ತೆ. ಆದ್ದರಿಂದ ನಿಮ್ಮ ತಟಸ್ಥೇಶ್ವರವಾದ ಸರಿ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡೋಣ ಈಗ ಆ ಸೂತ್ರಕ್ಕೆ ಅರ್ಥ ಗೊತ್ತಾಯ್ತಲ್ಲ. ಈಗ ನೋಡೋಣ 80ನೇ ಭಾಷ್ಯಭಾಗ. ಇತಶ್ಚ ಅನುಪಪತ್ತಿ ತಾರ್ಕಿಕ ಪರಿಕಲ್ಪಿತಸ್ಯ ಈಶ್ವರಸ್ಯ. ಈ ಕಾರಣದಿಂದಲೂ ಕೂಡ, ಹಿಂದೆ 4 ಕಾರಣ ಹೇಳಿದ್ರಲ್ಲ, ಅದಲ್ಲದೆ ಈ ಕಾರಣದಿಂದಲೂ ಕೂಡ ಈ ತಾರ್ಕಿಕರು ಪರಿಕಲ್ಪಿಸಿರುವಂತಹ ಈಶ್ವರ ಇದ್ದಾನಲ್ಲ, ಅದು ನಮ್ಮ ವೇದಾಂತ ವೇದ್ಯವಾದ ಬ್ರಹ್ಮದ ವಿಷಯಕ್ಕೆ ಹೊಂದುವುದಿಲ್ಲ. ಇದು ಹೇಳ್ತಕ್ಕಂಥದ್ದು. ಯಾಕೆ ಅಂತಂದರೆ ಮುಂದೆ ಹೇಳ್ತಾರೆ, ವಿವರಣೆ ಕೊಡ್ತಾರೆ. ಸಹಿ ಸರ್ವಜ್ಞ ತೈಹಿ ಉಪಗಮ್ಯತೆ ಅನಂತಶ್ಚ. ಮತ್ತೆ ಆಯಿತು ಸ್ವಾಮಿ, ಈ ವೇದಾಂತ ವೇದ್ಯವಾದ ಪರಬ್ರಹ್ಮಕ್ಕೆ ಇದು ಸಮಂಜಸವಾಗುವುದಿಲ್ಲ, ಹೊಂದೋದಿಲ್ಲ ಅಂದ್ಬಿಟ್ರಲ್ಲ, ಹೇಗೆ? ವೇದಾಂತ ವೇದ್ಯವಾದ ಪರಬ್ರಹ್ಮಕ್ಕೆ ಏನು ಕೋಡೇನಿದೆ, ಏನು ವಿಶೇಷ ಏನಿದೆ ಅದನ್ನು ಹೇಳ್ತಾ ಇದ್ದಾರೆ. ನೋಡಿ, ಆ ಈಶ್ವರ ಹೇಗಿದ್ದಾನೆ ಗೊತ್ತೇ? ಸಹಿ. ಸಹಿ ಅಂದರೆ ಏನು? ಸಹಿ ವೇದಾಂತ ವೇದ್ಯಂ ಪರಬ್ರಹ್ಮ. ಅವನು ಹೇಗಿದ್ದಾನೆ ಗೊತ್ತೇ? ಈಶ್ವರ ಹೇಗಿದ್ದಾನೆ ಗೊತ್ತೇ? ಅವನು ಸರ್ವಜ್ಞ, ಅವನು ಸರ್ವಜ್ಞನಾಗಿದ್ದಾನೆ ಮತ್ತು ಅನಂತನಾಗಿದ್ದಾನೆ. ಇದನ್ನು ಯಾರು? ಇವರು ಕೂಡ ಒಪ್ತಾರೆ. ಯಾರು? ತಟಸ್ಥೇಶ್ವರವಾದಿಗಳು ಕೂಡ ಈಶ್ವರನ ಪರಿಚ್ಛಿನ್ನ ಅಂತೇನು ಒಪ್ಪೋದಿಲ್ಲ, ಅವರು ಒಪ್ತಾರೆ. ಅದನ್ನೂ ಒಪ್ಪಿಬಿಟ್ಟು ಸರ್ವಜ್ಞತಾನು ಒಪ್ಪಿದ್ದೀರಾ, ಅನಂತತ್ವನೂ ಒಪ್ಪಿದ್ದೀರಾ, ಅನಂತತ್ವ ಅಂತಕ್ಕಂಥದ್ದನ್ನು ಒಪ್ಪಿದ್ದೀರಾ. ಒಪ್ಪಿಬಿಟ್ಟು ನೀವು ತಟಸ್ಥೇಶ್ವರವಾದ ನಿಮಿತ್ತ ಕಾರಣ ಮಾತ್ರ ಹೇಳಿದ್ರೆ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅನಂತಂಚ ಪ್ರಧಾನಂ ಅನಂತಾಶ್ಚ ಪುರುಷಾ ಮಿಥೋ ಭಿನ್ನಾ ಅಭ್ಯುಪಗಮ್ಯಂತೆ. ನೋಡಿ, ಈ ಪ್ರಧಾನವನ್ನು ನೀವು ಅನಂತ ಅಂತ ಹೇಳ್ತಾರೆ. ಅನಂತ ಅಂದ್ರೇನು? ಅದಕ್ಕೆ ಈ ಕೊನೆ ಮೊದಲು ಯಾವುದೂ ಇಲ್ಲ ಅಂದ್ರೇನು? ಅದು ಕೂಡ ಬ್ರಹ್ಮಕ್ಕೆ ಪರ್ಯಾಯ ಅಂತಲ್ಲ, ಅದಕ್ಕೂ ಕೂಡ ಬ್ರಹ್ಮದಂತೆಯೇ. ಬ್ರಹ್ಮ ಹೇಗೆ ಆದ್ಯಂತ ರಹಿತನೋ, ಪ್ರಧಾನವೂ ಕೂಡ ಆದ್ಯಂತ ರಹಿತ ಅಂತ ಹೇಳ್ತಾ ಇದ್ದೀರಿ ನೀವು, ಹೌದು ತಾನೆ? ಮತ್ತು ಈ ಪುರುಷರು, ಸಾಂಖ್ಯರು ಹೇಳ್ತಾರೆ ಪುರುಷರು ಅನಂತಾಶ್ಚ. ಈ ಪುರುಷರು ಅಷ್ಟೇ, ಒಂದು ಪುರುಷರು, ಒಬ್ಬೊಬ್ಬ ಜೀವಿಗೆ ಒಬ್ಬೊಬ್ಬ ಪುರುಷ ಅಂತ ಹೇಳ್ತಾರೆ. ಆ ಪುರುಷರಿಗೂ ಕೂಡ ಆದ್ಯಂತರಹಿತ ಅಂತ ಹೇಳ್ತಾ ಇದೆ. ಹೀಗೆ ಎರಡನ್ನೂ ಕೂಡ, ಪ್ರಧಾನ ಮತ್ತು ಪುರುಷ ಇವೆರಡನ್ನೂ ಕೂಡ ಅನಂತ ಎಂಬುದಾಗಿ, ಆದ್ಯಂತರಹಿತ ಎಂಬುದಾಗಿ ಮಿಥೋ ಭಿನ್ನ ಅಭಿಗಮ್ಯಂತೆ. ಮಿಥ ಅಂದರೆ ಪರಸ್ಪರಂ ಅಂತ. ಈ ಪರಸ್ಪರ ಭಿನ್ನವಾಗಿ ಇವರು ತಿಳಿಯುತ್ತಾರೆ. ಪ್ರಧಾನವೂ ಭಿನ್ನ, ಪುರುಷವೂ ಭಿನ್ನ. ಆದರೂ ಕೂಡ ಏನಾಗಿದೆ? ಇವೆರಡಕ್ಕೂ ಕೂಡ ಅನಂತತ್ವವನ್ನು ಹೇಳ್ತಾರೆ. ತತ್ರ ಸರ್ವಜ್ಞಾನ ಈಶ್ವರೇಣ ಪ್ರಧಾನಸ್ಯ ಪುರುಷಾಣಾಂ ಆತ್ಮನಶ್ಚ ಇಯತ್ತಾ ಪರಿಚ್ಛಿದ್ಯೇತವಾ ನವಾ ಪರಿಚ್ಛಿದ್ಯೇತ. ನೋಡಿ ಸ್ವಾಮಿ, ಹೀಗೆ ಇಟ್ಕೊಂಡಾಗ ಏನು? ಪುರುಷನೂ ಅನಂತ, ಪ್ರಧಾನವೂ ಅನಂತ, ಎರಡಕ್ಕೂ ಆದ್ಯಂತ ಇಲ್ಲ ಅಂತ ನೀವು ಒಪ್ಕೊಂಡಾಗ ಏನಾಗುತ್ತೇನೆ? ನೀವು ಇದನ್ನು ಹೇಳಬೇಕಾಗತ್ತೆ. ಏನು ಹೇಳಬೇಕಾಗತ್ತೆ ಅಂದರೆ, ಈ ಸರ್ವಜ್ಞನಾದ ಈಶ್ವರ ಇದ್ದಾನಂದ ವೇದಾಂತ ವೇದ್ಯವಾದ ಪರಬ್ರಹ್ಮ ಅಂತಕ್ಕಂಥವನು, ಅವನು ಈ ಒಂದು ಪ್ರಧಾನ ಮತ್ತು ಪುರುಷ ಇವನು ತನ್ನ ಒಂದು ಹಿಡಿತದಲ್ಲಿ, ಅಂದ್ರೇನು? ಈ ಪುರುಷರು ಇಷ್ಟು ಅಂತಲಾಗಲಿ, ಅಥವಾ ಹೀಗಿದ್ದಾರೆ ಅಂತಲಾಗಲಿ, ಇಲ್ಲ ರೀ ಪುರುಷರ ಸಂಖ್ಯೆ ಇಷ್ಟು 1001, ಮತ್ತೆ ಇಲ್ಲ ರೀ ಪುರುಷರು ಹೀಗಿದ್ದಾನೆ ಅಂತ ಏನಾಯ್ತು? ಅಲ್ಲಿಗೆ ಪರಿಚ್ಛಿನ್ನ ಆಯ್ತು ಅವನು, ಹೌದು ತಾನೆ? ಹೀಗೆ ಈಶ್ವರನು ಇವನನ್ನು ಪರಿಚ್ಛಿನ್ನ ಅಂತ
ಒಪ್ಕೊಂಡಿದ್ದಾನೋ ಅಥವಾ ಅಪರಿಚ್ಛಿನ್ನ ಅಂತಲೋ ಅದನ್ನು ಹೇಳಬೇಕಾಗಿತ್ತು. ಈಶ್ವರನ ದೃಷ್ಟಿಯಲ್ಲಿ ಇಬ್ಬರು ಅನಂತ ಅಂತ ಹೇಳಿಬಿಟ್ರೆ, ಈಶ್ವರನ ದೃಷ್ಟಿಯಲ್ಲಿ ಇವರು ಪರಿಚ್ಛಿನ್ನರೋ ಅಪರಿಚ್ಛಿನ್ನರೋ? ಪರಿಚ್ಛಿನ್ನರು ಅಂದ್ರೆ ಏನು? ಈಶ್ವರನ ಹಿಡಿತಕ್ಕಿರಬೇಕು, ಈಶ್ವರನಿಗೆ ಪ್ರತಿಯೊಂದು ಗೊತ್ತಿರಬೇಕು, ಮಹಾರಾಜನ ಎಲ್ಲವೂ ಗೊತ್ತಿರುತ್ತೆ. ಪ್ರಜೆಗಳೆಲ್ಲ ಯಾರು? ಮಹಾರಾಜನಿಂದ ಪರಿಚ್ಛಿದ್ಯರಾಗಿರುವವರು. ಯಾಕೆ? ಎಲ್ಲ ಜನಗಳ ಜಾತಕನು ಗೊತ್ತವನಿಗೆ, ಮಹಾರಾಜನಿಗೆ. ಹಾಗೆ ಈ ಪ್ರಧಾನ ಪುರುಷರ ಜಾತಕ ಈಶ್ವರನಿಗೆ ಗೊತ್ತಾ ಅಥವಾ ಗೊತ್ತಿಲ್ವಾ? ಎರಡು ಹೇಳಬೇಕು ನೀವು. ಈಗ ಅದರಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಅಂತ ಹೇಳಿದ್ರೆ, ಉಭಯಥಾಪಿ ದೋಷ ಅನುಶಕ್ತ ಇವ. ನೀವು ಅವನು ಈಶ್ವರನಿಂದ ಇವರುಗಳು ಇಬ್ಬರೂ ಕೂಡ ಪರಿಚ್ಛಿದ್ಯರಾಗಿದ್ದಾರೆ ಅಥವಾ ಪರಿಚ್ಛಿದ್ಯರಾಗಿಲ್ಲ ಅಂತ ಎರಡೂ ಥರ ಹೇಳಿದ್ರೂ ಕೂಡ, ಯಾವುದೊಂದನ್ನು ಹೇಳಿದ್ರೂ ಕೂಡ ದೋಷ ಬಂದುಬಿಡುತ್ತೆ. ಹೀಗೆ ಹೇಳಿದ್ರು ಅಷ್ಟೇ, ಪರಿಚ್ಛಿನ್ನ ಅಂತಂದ್ರೂ ಒಂದೇ, ಪರಿಚ್ಛಿನ್ನ ಅಂದ್ರೂ ದೋಷ ಬರುತ್ತೆ, ಅಪರಿಚ್ಛಿನ್ನ ಅಂದ್ರೂ ದೋಷ ಬರುತ್ತೆ. ಈಶ್ವರನಿಗೆ ಇವರಿಬ್ಬರ ಜಾತಕ ಗೊತ್ತಿದೆ ಅಂದ್ರೂ ದೋಷ, ಗೊತ್ತಿಲ್ಲ ಅಂದ್ರೂ ದೋಷ. ನೋಡಿ ಹೇಗೆ ಎರಡು ಹೇಳಬೇಕಲ್ಲ, ಎರಡು ಹೇಳಿದ್ರೂ ದೋಷ, ಯಾವ್ದು ಹೇಳಿದ್ರೂ ದೋಷ. ಹೇಗೆ ಅಂತಾರೆ ಕಥಂ ಕಥಂ ಪೂರ್ವಸ್ಮಿನ್ ತಾವತ್ ವಿಕಲ್ಪೆ ಇಯತ್ತಾ ಪರಿಚ್ಛಿನ್ನತ್ವಾತ್ ಪ್ರಧಾನ ಪುರುಷೇಶ್ವರಾಣ ಅಂತವತ್ವಂ ಅವಶ್ಯಂ ಭಾವಿ. ಇವಾಗ ಮೊದಲನೇ ವಿಕಲ್ಪ ತಗೊಳ್ಳ, ಏನು? ಇವನು ಪರಿಚ್ಛೇದ್ಯ. ಯಾರಿಗೆ? ಈಶ್ವರನಿಗೆ. ಇವರ ಎಲ್ಲ ಜಾತಕ ಗೊತ್ತು ಅಂತ ಇಟ್ಕೊಂಡಾಗ ಏನಾಗುತ್ತೆ? ಆವಾಗ ಇವ್ರ ಜಾತಕ ಇಷ್ಟು ಪರಿಮಾಣ, ಇಷ್ಟು ಹೀಗಿದೆ ಎಲ್ಲ ಗೊತ್ತು ಅವನಿಗೆ ಅಂತ ಇಟ್ಕೊಂಡ್ರೆ ಏನಾಗುತ್ತೆ? ಆವಾಗ ಈ ಪುರುಷ ಮತ್ತು ಪ್ರಧಾನವನ್ನು ಅದೇನಾಗುತ್ತೆ? ಅಂತವತ್ವಂ ಅವಶ್ಯಂ ಭಾವಿ. ಅವರನ್ನು ನೀವು ಅಂತವತ್ವ ಅಂತ ಹೇಳಿದಾಗುತ್ತೆ. ಅಂತವತ್ವ ಅಂತ ಹೇಳಿಕೇನು? ಪರಿಚ್ಛಿನ್ನತೆಗೆ ಒಳಗಾಗುವರು. ಯಾರ ಪರಿಚ್ಛಿನ್ನ? ಯಾರಿಂದ ಪರಿಚ್ಛಿನ್ನ? ಈಶ್ವರನಿಂದ. ಪ್ರಜೆಗಳು ಏನಿಂದ? ಈ ರಾಜನಿಂದ ಅವರು ಪರಿಚ್ಛೇದ್ಯರು. ರಾಜನ ಒಂದು ಹಿಡಿತದಿರುತ್ತಾರೆ. ರಾಜನ ಇವರ ಜಾತಕವೆಲ್ಲ ಅವನಿಗೆ ಗೊತ್ತು. ಪರಿಚ್ಛಿನ್ನ ಅಂತ ಆಗ್ಬಿಡ್ತಾರೆ. ಯಾವುದು? ಅಂತವತ್ವ ಅಂತ ಆಗ್ಬಿಡ್ತಾರೆ. ಅಂತವತ್ವ ಅಂದ್ರೆ ಏನು? ಪರಿಚ್ಛಿನ್ನ ಆಯಿತು. ಆದರೆ ಅಲ್ಲಿ ಏನಾಯಿತು? ನಿಮ್ಮ ಸಿದ್ಧಾಂತ ಒಪ್ಪೋದ್ರೆ ನೀವು ಹೇಳ್ತಾ ಇದ್ದೀರಿ ಅಪರಿಚ್ಛಿನ್ನ ಅಂತ. ಒಂದು ಮತ್ತು ಏವಂ ಲೋಕೆ ದೃಷ್ಟತ್ವಾತ್. ಮತ್ತು ನೀವು ಹೇಳೋದಲ್ಲ, ಲೋಕದಲ್ಲೂ ಇದು ನ್ಯಾಯವಾಗಿ ಕಂಡಿದೆ. ಅಂದ್ರೇನು? ಏನು ನ್ಯಾಯ ಅಂದರೆ, ಯದಾ ಹಿ ಲೋಕೆ ಯತ್ತಾ ಪರಿಚ್ಛಿನ್ನಂ ವಸ್ತು ಘಟಾದಿ ತತ್ ಅಂತವದೃಷ್ಟಂ. ಲೋಕದಲ್ಲಿಯೂ ಕೂಡ ಇದು ನಮಗೆಲ್ಲರೂ ಗೊತ್ತಿರತಕ್ಕಂಥ ವಿಚಾರ. ಏನು? ಯಾವುದೋ ಒಂದು ವಸ್ತು ಇದೆ, ಆ ಮಡಕೆ ಅಂತಕ್ಕಂಥದ್ದು, ಇಲ್ಲ ಘಟ ಅಂತ ಇದೆ, ಕೆಲವು ಪಾಠದಲ್ಲಿ ಪಟ ಅಂತ ಇದೆ. ಎರಡೂ ಒಂದೇ. ಘಟ ಪಟ ಅಂದರೆ ಎರಡು. ಇಲ್ಲಿ ಮಡಕೆ, ಅಲ್ಲಿ ಬಟ್ಟೆ ಅಷ್ಟೆ. ಹೀಗೆ ಏನಾಗಿದೆ? ಈ ಒಂದು ಈ ಘಟವೇ ಮುಂತಾದವುಗಳು, ಘಟ ಆಗಿರ್ಬೋದು, ಪಟ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮುಂತಾದವುಗಳು ಇಯತ್ತ ಪರಿಚ್ಛಿನ್ನ ವಸ್ತು. ಇಯತ್ತ ಅಂದ್ರೇನು? ಯಾನ್ ಇಯತ್ತ. ಇಯತ್ತ ಅಂದರೆ ಇಷ್ಟು ಎಂಬುದಾಗಿ ಅದನ್ನು ನೀವು ಪರಿಚ್ಛಿನ್ನವಾಗಿ, ಪರಿಚ್ಛಿನ್ನ ಅಂತ ಯಾಕೆ ಹೇಳ್ತಾ ಇದ್ದೀವಿ? ಇಷ್ಟು ಅಂದ್ಬಿಟ್ರೆ ಏನಲ್ಲ, ಅದು ಇಷ್ಟಲ್ಲ ಅಂತ ಆಗುತ್ತೆ. ಹೌದು ತಾನೆ? ನೀವು ಇಷ್ಟು ನೋಡಿ, ಈ ಗಾತ್ರ ಇದೆಯಪ್ಪ ವಸ್ತು ಅಂತ ಏನು, ಅದು ಈ ಗಾತ್ರ ಇಲ್ಲ ಅಂದಾಗಾಯಿತು. ಅಲ್ಲಿ ಏನಾಯಿತು? ಪರಿಚ್ಛಿನ್ನ ಅಂದಾಗಾಯಿತು. ಸೊ ಹೀಗೆ ಯಾವುದು ಈ ಒಂದು ಯಾವ ಒಂದು ವಸ್ತು ಇಷ್ಟು ಎಂಬುದಾಗಿ ಅಳತೆಗೆ ಒಳಪಡುತ್ತದೆಯೋ ಅದು ಏನಾಗುತ್ತೆ? ಅದು ಶಾಶ್ವತ ಅಲ್ಲ. ಅದು ಏನಾಗುತ್ತೆ? ಅದಕ್ಕೆ ಆ ಕೊನೆ ಅಂತಕ್ಕಂಥದ್ದು ಒಂದು ಉಂಟು. ಅದಕ್ಕೆ ಯಾಕೆ ಕೊನೆ ಅಂತ? ಇಷ್ಟು ಅಂದರೆ ಇಷ್ಟಲ್ಲ, ಇಷ್ಟೇ ಇರೋದು, ಇಷ್ಟೇ ಕೊನೆ, ಇದಕ್ಕೆ ಇಷ್ಟಲ್ಲ, ಇದು ಅಷ್ಟು ಕೊನೆ ಅಂತಕ್ಕ ಲೋಕದಲ್ಲಿ ಕಂಡಿರ್ತಕ್ಕ ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬಂದಿರತಕ್ಕಂಥದ್ದು ಇದು. ಇಷ್ಟು ಅಂತ ಹೇಳಿದಾಗ ಅದಕ್ಕೆ ಅಂತವತ್ವ ಬಂದ್ಬಿಡ್ತು. ತತ್ ಅಂತವ ದೃಷ್ಟಂ ತಥಾ. ಅದೇ ರೀತಿ ಇಲ್ಲಿ ಉದಾಹರಣೆ ಕೊಟ್ಟಿದೆ ಘಟ ಅಂತ. ಅದೇ ರೀತಿ ಪ್ರಧಾನ ಪುರುಷೇಶ್ವರ ತ್ರಯಮಪಿ ಇಯತ್ತಾ ಪರಿಚ್ಛಿನ್ನತ್ವಾತ್ ಅಂತವತ್ತು ಸ್ಯಾತ್. ಈಗ ನಿಮ್ಮ ನ್ಯಾಯವೇ ಇಟ್ಕೊಂಡ್ರೆ ಏನು ಹೇಳ್ತೀರಿ? ಇಯತ್ತಾ ಪರಿಚ್ಛಿನ್ನ ಅಂದರೆ ಇದು ಇಷ್ಟು ಎಂಬುದಾಗಿ ಅಳತೆಗೆ ಒಳಪಟ್ಟಿರುತ್ತದೆ ಅಂತ ಒಂದು ವಿಕಲ್ಪ.
ಒಳಪಟ್ಟಿರುತ್ತದೆಯೋ ಒಳಪಟ್ಟಿಲ್ವೋ ಅಂತ ಕೇಳಿದ್ರು. ಒಳಪಟ್ಟಿರುತ್ತದೆ ಅಂತ ನೀವು ಹೇಳಿದ್ರೂ ಕೂಡ ಈ ದೋಷ ಬರುತ್ತೆ. ಏನೇ ದೋಷ? ಆ ಘಟದ ಉದಾಹರಣೆ ಕೊಟ್ಟರೆ ಅನಂತರ ಅಂತ ಈ ಅದೇ ರೀತಿ ಪ್ರಧಾನ ಪುರುಷ ಈಶ್ವರ ಈ ಮೂರೂ ಕೂಡ ಏನಾಗುತ್ತೆ, ಇಯತ್ತ ಪರಿಚ್ಛಿನ್ನತ್ವ. ನೀವು ಇಷ್ಟು ಅಂತ ಒಪ್ಕೊಂಡಿದ್ದೀರಲ್ಲ, ಮೊದಲನೇ ವಿಕಲ್ಪ ಒಪ್ಕೊಂಡಾಗ ಏನಾಗುತ್ತೆ, ಆ ಇಯತ್ತ ಪರಿಚ್ಛಿನ್ನ ಅಂತ ಆಗಿಬಿಟ್ಟು ಏನಾಗುತ್ತೆ, ಎಲ್ಲರಿಗೂ ಕೂಡ ಅಂತವತ್ವ ಎನ್ನುವ ದೋಷವು ಬಂದು ಬಿಡುತ್ತದೆ. ಇದು ತರ್ಕ. ಇದು ಏನು ತರ್ಕ? ವಾದ ಮಾಡಿ 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 ಬಿಸಾಕ್ತಾ ಇದ್ದಾರೆ. ತರ್ಕ ಎನ್ನುವ ಇದು ಅಂತವತ್ವ ಎನ್ನುವ ದೋಷ ಬಂದು ಬಿಡುತ್ತದೆ. ಇಯತ್ತ ಅಂತವತ್ ಸ್ಯಾತ್. ಮತ್ತು ಸಂಖ್ಯಾ ಪರಿಮಾಣಂ ತಾವತ್ ಪ್ರಧಾನ ಪುರುಷೇಶ್ವರ ತ್ರಯರೂಪೇಣ ಪರಿಚ್ಛಿನ್ನಂ. ಇನ್ನು ಇಯತ್ತ ಇಷ್ಟು ಅಂದ್ರೇನು? ಇದು ವಾಲ್ಯೂಮ್ ಪ್ರಕಾರ ನೋಡಿ ಇಯತ್ತ ಇಷ್ಟು ಅಂತ ಹೇಳಿದ್ರು ಕೂಡ ಅದು ಅಂತವತ್ವ ಬಂತು. ಮತ್ತು ವಾಲ್ಯೂಮ್ ಬೇಡಪ್ಪ, ಸಂಖ್ಯೆ ಹೇಳ್ಬೇಡ, ಏನು 100 10 1000 ಎಷ್ಟೋ ಒಂದು ಅಂತ ಹೇಳಿದ್ರೂ ಕೂಡ ಇಷ್ಟು, ಈ ವಸ್ತು ಎಷ್ಟು ನೋಡಪ್ಪ, ಇದು ಏನಿದು, ಇದು 1000 ರೂಪಾಯಿ ಅಂತ ಹೇಳಿದ್ರು. ಈ ಒಂದು 1000 ರೂಪಾಯಿ ಅಂತ ಹೇಳಿದಾಗ ಏನಾಯಿತು? ಅದು ಪರಿಚ್ಛಿನ್ನ ಆಯಿತು. ಯಾಕೆ ಪರಿಚ್ಛಿನ್ನ? ಅದು 10,000 ರೂಪಾಯಿ ಬೆಲೆ ಬಾಳೋದಲ್ಲ. ಚಿನ್ನ ಇದೆ, ಬೆಳ್ಳಿ ಇದೆ, ಪರಿಚ್ಛಿನ್ನ. ಅದು ಯಾಕೆ? ಚಿನ್ನಕ್ಕೆ ಈ ಬೆಲೆ, ಅದು ಬೆಳ್ಳಿಗೆ ಆ ಬೆಲೆ. ಇಷ್ಟು ಬೆಲೆ ಸಂಖ್ಯಾ ಅಂತ ಹೇಳೋದು ಮಾತ್ರಕ್ಕೆ ಅದು ಪರಿಚ್ಛಿನ್ನ ಬಂದ್ಬಿಡ್ತು. ಸಂಖ್ಯೆ ಹೇಳಿದ ಮಾತ್ರಕ್ಕೆ ಬಂದ್ಬಿಡ್ತು. ಹಾಗೆ ನೀವು ಪ್ರತಿಯೊಂದು ಜೀವಿಗೂ ಪುರುಷರು ಅಂತ ಹೇಳಿದ್ರೆ ನೋಡ್ರಿ, ಇಷ್ಟು ಪುರುಷರಿದ್ದಾರೆ, ಅಥವಾ ಇಷ್ಟು ಪ್ರಧಾನ ಇಷ್ಟಿದೆ, ಅಥವಾ ಇಷ್ಟು ಈಶ್ವರ ಇದ್ದ ಅಂದ್ಬಿಟ್ರೆ ಏನಾಗುತ್ತೆ? ಆಗಲೂ ಕೂಡ ಅಂತವತ್ವ ಅಂತ ಬಂದ್ಬಿಡುತ್ತೆ. ಸಂಖ್ಯಾ ಪರಿಮಾಣಂ ತಾವತ್ತು ಪ್ರಧಾನ ಪುರುಷೇಶ್ವರ ತ್ರಯರೂಪೇಣ ಪರಿಚ್ಛಿನ್ನ. ಅವು ಮೂರಕ್ಕೂ ಪರಿಚ್ಛಿನ್ನತ್ವ ಬಂದ್ಬಿಡುತ್ತೆ. ಮತ್ತು ಏನಾಯ್ತು ಇವಾಗ? ಎರಡಾಯಿತು. ಯಾವುದು? ಇಯತ್ತ ಪರಿಚ್ಛಿನ್ನ, ಇಷ್ಟು ವಾಲ್ಯೂಮ್ ಆಯಿತು, ಮತ್ತು ಸಂಖ್ಯೆ ಆಯಿತು. ಮತ್ತೆ ಇನ್ನೊಂದು ಹೇಳ್ತಾರೆ, ಸ್ವರೂಪ ಪರಿಮಾಣಮಪಿ ತದ್ಗತಂ ಈಶ್ವರೇಣ ಪರಿಚ್ಛಿದ್ಯೇತ ಇತಿ. ಇದು ಸ್ವರೂಪ, ಅವರ ಒಂದು ಸ್ವರೂಪ, ಅವರ ಒಂದು ಪ್ರಕೃತಿ, ಅವನ್ನು ನೋಡಿದ್ರೂ ಕೂಡ ಏನಾಗುತ್ತೆ? ಪ್ರತಿಯೊಂದೂ ಕೂಡ ಯಾವತ್ತು ಇಷ್ಟು ಅಂತ ಹೇಳ್ತಾರೋ ಅದಕ್ಕೆ ಅಂತವತ್ವ ಬಂತು. ಎಲ್ಲ ಅಷ್ಟೇ, ಇಷ್ಟು ಅಂತ ಹೇಳಿದ ತಕ್ಷಣ ಅಂತವತ್ವ. ಆಯಸ್ಸು, ಮನುಷ್ಯನ ಆಯಸ್ಸು ಎಷ್ಟ್ರಿ? ಇವನಿಗೆ ಆಯಸ್ಸು 100 ವರ್ಷ ಕಂಡ್ರಿ, ಮುಗಿತು, ಪರಿಚ್ಛಿನ್ನ ಅಷ್ಟೆ. ಯಾಕೆ? 120 ವರ್ಷ ಬದುಕಲ್ಲ. ಹೀಗೆ ಪರಿಚ್ಛಿನ್ನ ಅಂತ ಹೇಳೋದು. ಸ್ವರೂಪ ಪರಿಮಾಣ ಅಪಿ ತದ್ಗತಂ ಈಶ್ವರೇಣ ಪರಿಚ್ಛಿದ್ಯೇತ. ನೀವು ಪ್ರಧಾನ ಪುರುಷರಿಗೆ ಸ್ವರೂಪ ಪರಿಮಾಣವನ್ನು ಹೇಳಿದರೂ ಕೂಡ ಅದು ಈಶ್ವರನಿಂದ ಪರಿಚ್ಛಿದ್ಯ ಆಗಿಬಿಡುತ್ತದೆ. ಮತ್ತು ಪುರುಷಗತಾಚ ಮಹಾಸಂಖ್ಯಾ. ಇವೆಲ್ಲ ಈ ಪುರುಷ ಅಂತ ಏನಿದ್ದಾನೆ ಅವನೇನಾಗಿದ್ದಾನೆ? ಅವನು ಏಕೆ? ಸಾಂಖ್ಯರು ಒಪ್ತಕ್ಕಂಥದ್ದು ಎಷ್ಟು ಈ ಜೀವಿಗಳು ಬದ್ಧರಾಗಿರ್ತಕ್ಕಂಥ ಇದ್ದಾರೋ ಅವರವರು ತಕ್ಕಂತೆ ಪುರುಷರು. ಅವರೇನು? ಅವರು ಏಕಾತ್ಮವಾದಿಗಳಲ್ಲ ಅವರು, ಹೌದು ತಾನೆ? ಅವರು ಅನೇಕಾತ್ಮವಾದಿಗಳು ಅವರು. ಹೀಗಾಗಿ ಏನಾಗುತ್ತೆ? ಮಹಾಸಂಖ್ಯೆ. ತತಶ್ಚ ಇಯತ್ತ ಪರಿಚ್ಛಿನ್ನಾನ ಮಧ್ಯೆ ಯೇ ಸಂಸಾರಿಣ ಸಂಸಾರಾನ್ ಮುಚ್ಯಂತೆ ತೇಷಾಂ ಸಂಸಾರ ಅಂತವಾನ್. ಹೀಗಿದ್ದಾಗ ಯಾರು ಈ ಒಂದು ಇಯತ್ತ ಎಲ್ಲರೂ ಕೂಡ ಇಷ್ಟು ಅಂತ ಹೇಳ್ತಕ್ಕಂಥ ಪರಿಮಾಣವುಳ್ಳವರೇ ಇವರೆಲ್ಲ. ಹಾಗಾಗಿಬಿಟ್ರೆ ಏನಾಗುತ್ತೆ? ಯಾರೋ ಒಬ್ಬ ಸಂಸಾರದಲ್ಲಿದ್ದಾನೆ, ಅವನಿಗೆ ಮೋಕ್ಷ ಬೇಕಾಯಿತು, ಈಶ್ವರ ಬಂದ, ಈಶ್ವರನ ಆರಾಧನೆ ಮಾಡು, ಈಶ್ವರನ ತಿಳ್ಕೊಂಡ, ಮೋಕ್ಷ ಸಿಕ್ತು ಅಂತ ಇಟ್ಕೊಳ್ಳಿ. ಆಗೇನಾಗುತ್ತೆ? ಆ ಮೋಕ್ಷ ಎನ್ನುವುದೂ ಕೂಡ ಏನಾಗುತ್ತೆ? ಅದೂ ಅಂತವನ್ನಾಗ್ಬಿಡುತ್ತೆ. ಮತ್ತು ಈ ಸಂಸಾರ ಮುಚ್ಚಂತೆ ತೇಷಾಂ, ಅವ್ರು ಯಾರ ಸಂಸಾರದಿಂದ ಬಿಡಲ್ಪಡುತ್ತಾರೋ ಅವ್ರಿಗೇನಾಗುತ್ತೆ? ಅಂತವತ್ವ ಅಂದ್ರೇನು? ಆ ಮೋಕ್ಷ ಶಾಶ್ವತ ಅಂತ ಆಗೋದಿಲ್ಲ. ಅಂತವತ್ವ ಯಾಕೆ? ಇವರೇ ಅಂತವತ್ವ ಅಲ್ಲ. ಆದ್ದರಿಂದ ಏನಾಗುತ್ತೆ? ಈ ಮೋಕ್ಷ ಇದು ಬಹಳ ಮುಖ್ಯವಾದ ವಿಚಾರ. ಮೋಕ್ಷ ಅಂತಕ್ಕಂಥದ್ದು ನಿಮ್ಮ ತಟಸ್ಥೇಶ್ವರವಾದದಲ್ಲಿ ನಿತ್ಯ ಅಂತ ಆಗೋದಿಲ್ಲ, ದೋಷ ಬಂದ್ಬಿಡುತ್ತೆ ಅಂತ ಹೇಳಿ. ಮತ್ತು ಸಂಸಾರಿತ್ವ ಜೊತೆಶಾಮ, ಅವರ ಸಂಸಾರಿತ್ವನೂ ಅಂತವತ್ತು, ಅದಕ್ಕೂ ಒಂದು ಕೊನೆ ಉಂಟು, ಪರಿಚ್ಛೇದ್ಯ. ಏವಂ ಇತರೇಷ್ವಪಿ ಕ್ರಮೇಣ ಮುಚ್ಯಮಾನೇಷು ಸಂಸಾರಸ್ಯ ಸಂಸಾರಣಾಂಚ ಅಂತವತ್ವಂ ಸ್ಯಾತ್. ಹೀಗೆ
ಈ ಒಂದು ಇತರೆ ಬೇರೆಯವರಿಗೂ ಕೂಡ ಈ ಒಂದು ಕ್ರಮದಿಂದ ಈ ಮುಕ್ತರಾಗಿ ಬಯಸ್ತಾ ಇದ್ದಾರಲ್ಲ, ಮುಕ್ತರಾಗ್ತಾರೆ ಅವರಿಗೆ ಈ ಸಂಸಾರದಿಂದ ಮುಕ್ತರಾಗುವುದು ಅವರಿಗೆ ಅಂತವತ್ವ ಸ್ಯಾತ್. ಅಂದರೆ ಅದಕ್ಕೆ ಒಂದು ಪರಿಚ್ಛಿನ್ನ ಅಂತ ಆಗ್ಬಿಡುತ್ತೆ, ಶಾಶ್ವತ ಅಂತ ಆಗೋದಿಲ್ಲ. ಮತ್ತು ಪ್ರಧಾನಂಚ ಸವಿಕಾರಂ ಪುರುಷಾರ್ಥಂ ಈಶ್ವರಾಧಿಷ್ಠಯಂ ಸಂಸಾರತ್ವೇನ ಅಭಿಮತಂ. ಇವಾಗ ಪ್ರಧಾನ ಏನಾಗುತ್ತೆ, ಅದು ಅವನೇ ಪ್ರಧಾನವು ಏನಾಗುತ್ತೆ, ವಿಕಾರವಾಗಿ ಪರಿಣಾಮವಾಗುತ್ತೆ ಅಂತ ನೀವು ಒಪ್ಕೊಂಡಿದ್ದೀರಾ. ಮತ್ತೆ ಯಾತಕ್ಕೆ ಪರಿಣಾಮವಾಗ್ತಾ ಇದೆ ಅಂದರೆ ಪುರುಷಾರ್ಥಂ, ಪುರುಷನ ಪ್ರಯೋಜನಕ್ಕೆ. ಸಾಂಖ್ಯ ನಾವು ನೋಡಿದ್ದೀವಲ್ಲ, ಪುರುಷನ ಪ್ರಯೋಜನಕ್ಕೆ ಈ ಪ್ರಧಾನ ಪ್ರಕೃತಿ ಅಂತಕ್ಕಂಥದ್ದು ಪ್ರವರ್ತಿಸ್ತಾ ಇದೆ ಅಷ್ಟೆ. ಹಾಗಾಗಿ ಈ ಪ್ರಧಾನ ಪ್ರಕೃತಿ ಅಂತಕ್ಕಂಥದ್ದು, ಈ ಪ್ರಧಾನ ಅಂತಕ್ಕಂಥದ್ದು ಕರ್ತೃ, ಪುರುಷ ಅಂತಕ್ಕಂಥವನು ಭೋಕ್ತೃ. ಅವನಿಗಾಗಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ ಇವರು. ಅನೀಶ್ ಅದೇನು ಈಶ್ವರ ಅಷ್ಟೇ ಸಂಸಾರತ್ವ. ಇವರೆಲ್ಲರೂ ಕೂಡ ಏನು ಸಂಸಾರಿಗಳು ಅಂದ್ರೇನು, ಇವರಿಗೆ ಆ ಒಂದು ಮೋಕ್ಷ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಮತ್ತು ಇದ್ರೂ ಕೂಡ ಅದು ಅಂತವತ್ವ ಯಾವುದೋ ಕೆಲವು ಕಾಲ ಇರುತ್ತೆ, ಆಮೇಲೆ ಬರುತ್ತೆ ಹೋಗುತ್ತೆ ಅಂದಾಗ ಆಗೋಯ್ತು. ತಚ್ಛೂನ್ಯತಾಯಾಮ್ ಅಂತ, ತಚ್ಛೂನ್ಯತಾಯಾಮ್ ಈಶ್ವರ ಕಿಂ ಅಧಿಷ್ಠೇತ. ಈಗ ಒಂದು ಸಂಸಾರ ಇತ್ತು, ಕೊನೆ ಆಗೋಯ್ತು. ಈಗ ಇಲ್ಲ, ಸಂಸಾರವೇ ಇಲ್ಲ, ಯಾರು ಬದ್ಧರೇ ಇಲ್ಲ ಅಂತ ಆಗಿಬಿಟ್ರೆ ಈಶ್ವರ ಕಿಂ ಅಧಿಷ್ಠೆ. ಈಶ್ವರ ಅಂತ ಅವನ ವಿಷಯ ಏನಿದೆ ಮೇಡಮ್? ಈಶ್ವರನಿಗೆ ಈಶ್ವರತ್ವ ಅಂತ ಬರೋದೇನೋ, ಯಾರಿಗೆ ಅವನು ನಿಯಂತ್ರವಾಗಿದ್ದಾಗ, ನಿಯಂತ್ರಣ ಬೇಕಾರೇನೋ ಆ ನಿಯಂತ್ರಣಕ್ಕೆ ಒಳಪಟ್ಟವರು ಒಬ್ರು ಇರಬೇಕು. ಅವರೇ ಇಲ್ಲ ಅಂದಮೇಲೆ ನೀವು ನಿಯಂತ್ರಣ ಹೇಗಾಗ್ತಾನೆ? ಈಶ್ವರ ಆಗೋದಿಲ್ಲ. ಅಂತಾಗಿ ಕಿಂ ವಿಷಯೇವ ಸರ್ವಜ್ಞತಾ ಈಶ್ವರತೆ ಸ್ಯಾತಾಂ. ಈ ಒಂದು ಯಾವ ವಿಷಯದಲ್ಲಿ ಇವನ್ ಮುಕ್ತನನ್ನಾಗಿ ಮಾಡೋದಕ್ಕೆ ಜೀವಿಗಳೇ ಇಲ್ಲ, ಯಾರೂ ಇಲ್ಲ, ವಿಷಯವೇ ಇಲ್ಲ ಅಂತ ಆದಮೇಲೆ ಈ ಒಂದು ಸರ್ವಜ್ಞತ್ವ ಈಶ್ವರತ್ವ ಅಂತಕ್ಕಂಥದ್ದು ಹೇಗೆ ಹೊಂದುತ್ತೆ? ಯಾರಿಗೆ ಇವನು ಸರ್ವಜ್ಞ, ಯಾರಿಗೆ ಈಶ್ವರತ್ವ, ಯಾರು ಇಲ್ವೇ ವಿಷಯವೇ ಇಲ್ವಲ್ಲ, ಹಾಗಾಗಿಬಿಡುತ್ತೆ. ಮತ್ತು ಪ್ರಧಾನ ಪುರುಷೇಶ್ವರಾಣಾಂಚ ಏವಂ ಅಂತವತ್ವೇ ಸತಿ ಆದಿಮತ್ವ ಪ್ರಸಂಗ. ಮತ್ತು ಈ ಪ್ರಧಾನ ಪುರುಷ ಈಶ್ವರಿಗೆ ಯಾವಾಗ ನೀವು ಅಂತವತ್ವ, ಅವನಿಗೊಂದು ಲಿಮಿಟ್, ಕೊನೆ ಅಂತಕ್ಕಂಥ ಇದೆ ಅಂತ ಹೇಳಿಬಿಟ್ರೆ ಹಾಗೇನಾಗುತ್ತೆ, ಕೊನೆ ಇದೆ ಅಂತ ಹೇಳಬೇಕಾದ್ರೆ ಏನಾಗುತ್ತೆ, ಅದಕ್ಕೆ ಮೊದಲು ಇದೆ ಅಂತಲೇ ಅರ್ಥ. ಅದು ಯಾವುದು ಮೊದಲು ಅಂತ ಇದೆಯೋ, ಹುಟ್ಟಿದೆಯೋ, ಅದಕ್ಕೆ ಕೊನೆ ಇದೆ ಅಷ್ಟೇ ಹೊರತು ಹುಟ್ಟಿಲ್ಲದೆ ಇರೋದು ಕೊನೆ ಇಲ್ಲಿರುತ್ತೆ. ಆದ್ದರಿಂದ ನೀವು ಅಂತವತ್ವ ಅಂತ ಹೇಳಿದ್ರೆ ಅದಕ್ಕೆ ಆದಿಮತ್ವ ಅನ್ನೋದು ಬಂದ್ಬಿಡುತ್ತೆ. ಅದೇನೋ ಅದು ಅನಾಯಾಸವಾಗಿ ಬಂದ್ಬಿಡುತ್ತೆ, ಯಾವ ಪ್ರಯತ್ನ ಮಾಡಬೇಕಾದಿಲ್ಲ. ಹೀಗೆ ಆದ್ಯಂತವತ್ವೇಚ, ಹೀಗೆ ಎರಡೂ ಕೂಡ ಆದಿ ಮತ್ತು ಅಂತ ಎರಡರಲ್ಲೂ ಕೂಡ ಇದು ಪರಿಚ್ಛಿನ್ನ ಇಲ್ಲ ಅಂತ ಹೇಳಿಬಿಟ್ರೆ ಮಧ್ಯದಲ್ಲೂ ಇಲ್ಲ. ಆದಿಯಲ್ಲಿ ಇಲ್ಲದೆ ಇರತಕ್ಕಂಥದ್ದು, ಅಂತ್ಯದಲ್ಲಿ ಇರತಕ್ಕಂಥದ್ದು, ಮಧ್ಯದಲ್ಲೂ ಇರಲ್ಲ, ಎರಡರೂ ಇಲ್ಲದೆ. ಹಾಗಾಗಿ ಏನಾಗುತ್ತೆ, ಶೂನ್ಯವಾದ ಪ್ರಸಂಗ. ಹಾಗಾಗಿ ನಿಮಗೂ ಶೂನ್ಯವಾದಕ್ಕೂ ಏನು ವ್ಯತ್ಯಾಸ ಬರೋದಿಲ್ಲ ಅಂಥೇಳಿ ಇಷ್ಟೆಲ್ಲ ದೋಷವನ್ನು ಹೇಳ್ತಾ ಇದ್ದಾರೆ. ಈಗ ಈ ಒಂದು ಇದೆಲ್ಲ ಯಾವ ದೋಷ ಇದು? ಅಂತವತ್ವ ಎನ್ನುವ ದೋಷ ಬಂದುಬಿಡುತ್ತೆ. ಅವನ ಕೊನೆ ಇದೆ ಅಂತ ಆದಮೇಲೆ ಮೊದಲು ಅಂತಲೂ ಇರಬೇಕು ಅಂದ್ರೇನು, ಅವನು ಹುಟ್ಟು ಅಂತ ಆಗೋಯ್ತು, ಅವನಿಗೆ ಸಾವು ಅಂತ ಅಂತ್ಯ ಅಂತಲೂ ಆಗೋಯ್ತು. ಇವೆಲ್ಲದು ಎಲ್ಲರೂ ಈಶ್ವರನಿಗೆ ದೋಷ ಉಂಟಾ ಸ್ವಾಮಿ? ಇಲ್ಲವೇ ಇಲ್ಲ. ವೇದಾಂತ ವೇದ್ಯನಾದ ಪುರುಷನಿಗೆ ಇಲ್ಲ, ಅವೆಲ್ಲ ಬ್ರಹ್ಮಕ್ಕಿಲ್ಲ. ಅದರಿಂದ ನಿಮಗೆ ಸಮಂಜಸವಲ್ಲ ಅಂತ. ಇನ್ನೊಂದಿದೆಯಲ್ಲ, ಅಂತವತ್ವ ಸರ್ವಜ್ಞತಾವ, ಅಸರ್ವಜ್ಞತ್ವ ಅನ್ನೋ ದೋಷ ಬಂದುಬಿಡುತ್ತೆ. ಅಂದರೆ ಅದಕ್ಕೆ ಈ ಹೇಳಿದ್ರಿಂದಲೇ ಇದು ಬಂತು. ಆದರೂ ಎರಡೆಲ್ಲ ವಾಕ್ಯ ಹೇಳ್ತಾರೆ, ನೋಡೋಣ. ಅಥ ಮಾಭೂತ್ ಏಷ ದೋಷ ಇತಿ ಉತ್ತರೋ ವಿಕಲ್ಪೋ ಅಭ್ಯುಪಗಮ್ಯ. ನೋಡಿ, ಈ ದೋಷ ಅಂತವತ್ವ ಎನ್ನುವ ದೋಷವು ಬರದೇ ಇರಲಿ ಎಂಬುವ ಕಾರಣದಿಂದ ನೀವು ಇನ್ನೊಂದು ವಿಕಲ್ಪ ಹೇಳಿದ್ರಲ್ಲ, ಪರಿಚ್ಛಿನ್ನ. ಇಲ್ಲದೆ ಅಪರಿಚ್ಛಿನ್ನ, ಅವನು ಯಾರಿಂದ ಪರಿಚ್ಛಿನ್ನರಲ್ಲ ಅಂತ. ಹಾಗೆ ಹೇಳಿದರೂ ಕೂಡ ಏನು ನ ಪ್ರಧಾನಸ್ಯ ಪುರುಷಾಣ ಆತ್ಮನಶ್ಚ ಇಯತ್ತ ಈಶ್ವರೇಣ ಪರಿಚ್ಛಿದ್ಯತೆ ಇತಿ. ಏನಂತ ಅದು? ಯಾವುದು ಎರಡನೇ ವಿಕಲ್ಪ? ಏನು? ಈ ಪ್ರಧಾನ ಪುರುಷ ಇದೆಯಲ್ಲ, ಆತ್ಮ ಇದ್ದಾರಲ್ಲ, ಅವರು ಇಯತ್ತ ಇಷ್ಟು ಅಂತ ಇದೆಯಲ್ಲ, ಕ್ವಾಂಟಿಟಿ ಆಗಲಿ, ಯಾವುದೋ ವಾಲ್ಯೂಮ್ ಆಗಲಿ, ಸಂಖ್ಯೆ ಆಗಲಿ, ಯಾವುದಾದ್ರು ಅದು ಈಶ್ವರನಿಂದ ಪರಿಚ್ಛಿನ್ನತೆಗೆ ಒಳಗಾಗುತ್ತೆ ಅಂತಕ್ಕಂತ ಹೇಳಿದ್ದಲ್ಲ ಇನ್ನೊಂದು ವಿಕಲ್ಪ. ಅದು
ತತಃ ಈಶ್ವರಸ್ಯ ಸರ್ವಜ್ಞತ್ವ ಅಭ್ಯುಪಗಮ ಹಾನಿ ಅಪರೋದೋಷ. ಒಂದು ವೇಳೆ ಅವನು ಈಶ್ವರನು ಇವನ ತಿಳಿಯೋದಿಲ್ಲ, ಅವನು ಗೊತ್ತಾಗೋದಿಲ್ಲ, ಇವರಿಗೆ ಅಪರಿಚ್ಛೇದ್ಯ, ಇವರ ಸ್ವರೂಪ ಗೊತ್ತಾಗೋದಿಲ್ಲ ಅಂತ ಆಗಿಬಿಟ್ರೆ ಆಗ ಈಶ್ವರ ಸರ್ವಜ್ಞ ಅಂತಲೇ ಆಗೋದಿಲ್ಲ. ಯಾಕೆಂದರೆ ಗೊತ್ತಾಗೋಲ್ಲ ಅಂದರೆ ಸರ್ವಜ್ಞ ಹೇಗಾಗ್ತಾನೆ? ಸರ್ವಜ್ಞ ಹಾನಿ, ಸರ್ವಜ್ಞತ್ವ ಅಭ್ಯುಪಗಮ. ಸರ್ವಜ್ಞಾಂತ ಅಂತ ನೀವು ಒಪ್ಪಿದ್ದೀರಲ್ಲ, ಅದಕ್ಕೆ ಹಾನಿ ಬಂದ್ಬಿಡುತ್ತೆ. ಅವರೂ ಕೂಡ ತಟಸ್ಥೇಶ್ವರವಾದಿಗಳು ಸರ್ವಜ್ಞ ಅಂತ ಒಪ್ಪಿದ್ದಾರೆ, ಅದಕ್ಕೆ ಹಾನಿ ಬಂದ್ಬಿಡುತ್ತೆ ಅಂತ ಹೇಳಿ ತಸ್ಮಾದಪಿ ಅಸಂಗತಃ ತಾರ್ಕಿಕ ಪರಿಗೃಹೀತ ಈಶ್ವರ ಕಾರಣವಾದ. ಆದ್ದರಿಂದ ತಸ್ಮಾದಪಿ ಹಿಂದೆ 4 ಕಾರಣ ಹೇಳಿದ್ರೆ, ಈ ಕಾರಣದಿಂದಲೂ ಕೂಡ ಈ ಒಂದು ತಾರ್ಕಿಕರು ಅವರು ಈ ಅವರ ಒಂದು ಅಭಿಪ್ರಾಯ ಇದೆಯಲ್ಲ, ತಾರ್ಕಿಕರಿಂದ ಸ್ವೀಕರಿಸಲ್ಪಟ್ಟಿರ್ತಕ್ಕಂತಹ ಈಶ್ವರ ಕಾರಣವಾದ ಇದೆಯಲ್ಲ, ಅವರು ಒಪ್ಪಿರ್ತಕ್ಕಂಥ ಈಶ್ವರ ಕಾರಣವಾದ, ನಿಮಿತ್ತ ಈಶ್ವರ ಕಾರಣವಾದ, ಈಶ್ವರ ನಿಮಿತ್ತ ಕಾರಣವಾದ, ಅದು ಏನಾಗುತ್ತೆ? ಅಸಂಗತಃ. ಅಂದರೆ ಇದು ಯಾವ ಸಂಗತಿಯೂ ಇಲ್ಲ, ಹೊಂದೋದು ಇಲ್ಲ. ಮತ್ತೇನಾಯಿತು? ಈ ವೇದಾಂತ ವೇದ್ಯವಾದ ಪರಬ್ರಹ್ಮದ ಕಲ್ಪನೆಗೆ ವಿರುದ್ಧವಾಗಿರತಕ್ಕಂಥದ್ದಿದು ಅಂತ ಹೇಳಿ ಇಷ್ಟೂ ಕೂಡ ತಟಸ್ಥೇಶ್ವರವಾದವನ್ನು ಖಂಡನೆ ಮಾಡೋದು. ಈಶ್ವರನು ನಿಮಿತ್ತ ಕಾರಣ ಅಂತ ಖಂಡನೆ ಮಾಡಿದ್ರು. ಈಗ ಮುಂದಿನ ಭಾಗದಲ್ಲಿ ಇನ್ನು ಬಹಳ ಮುಖ್ಯವಾದ ಭಾಗ ಹೇಳ್ತಾ ಇದ್ದಾರೆ. ಆಯ್ತು ಸ್ವಾಮಿ, ಈಶ್ವರನ ನಿಮಿತ್ತ ಕಾರಣ ಅಂತ ನೀವು ಒಪ್ಪಿಲ್ಲ, ಆಯಿತು ಅಂತ ಕಾರಣ. ಒಂದು ಕೆಲಸ ಮಾಡೋಣ, ಈಶ್ವರನನ್ನು ಅವನೇ ನಿಮಿತ್ತ ಕಾರಣ, ಅವನೇ ಉಪಾದಾನ ಕಾರಣ ಅಂತ ಒಬ್ಬಿಟ್ರೆ ಸರೋಯ್ತಲ್ಲ, ನಿಮ್ಮ ಇದಕ್ಕೆ ಬಂತಲ್ಲ ಸ್ವಾಮಿ. ಈಶ್ವರ ನಿಮಿತ್ತ ಕಾರಣ ಅಂತ ಹೇಳ್ಬಿಡೋದು, ಉಪಾದಾನ ಕಾರಣ ಅಂತ ಹೇಳ್ಬಿಡೋಣ ಅಂತ ಹೇಳಿದ್ರೆ ಆವಾಗ ಏನು ದೋಷ ಬರುತ್ತೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ನೋಡಿ, ಈಶ್ವರನು ಉಪಾದಾನ ಕಾರಣನೂ ಆಗಿದ್ದಾನೆ, ನಿಮಿತ್ತ ಕಾರಣನೂ ಆಗಿದ್ದಾನೆ ಅಂತ ಹೇಳಿದ್ರು ಹಿಂದೆ ಎಲ್ಲ. ಪ್ರಕೃತಿಸ್ಥ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತಲ್ಲಿ ಅಭಿಧ್ಯೋಪದೇಶಾಚ ಅಲ್ಲಿ ಹೇಳಿದ್ರು. ಇಲ್ಲಿ ಹೇಳ್ತಾ ಇದ್ದಾರೆ, ಹಾಗೆ ಒಪ್ಪಿದ್ರೆ ಏನು ದೋಷ ಬರುತ್ತೆ? ಇಲ್ಲಿ ಅರ್ಥ ಏನು ಗೊತ್ತೇನು? ನಾವು ಈಶ್ವರನನ್ನ ಉಪಾದಾನ ಕಾರಣ, ನಿಮಿತ್ತ ಕಾರಣ ಅಂತ ಉಪದೇಶಕ್ಕಾಗಿ ಹೇಳಿದವೇ ಹೊರತು ನಿಜವಾಗಿ ಈಶ್ವರನನ್ನ ನಿಮಿತ್ತ ಕಾರಣ, ಉಪಾದಾನ ಕಾರಣ ಎರಡೂ ಅವನೇ ಆಗಿದ್ದಾನೆ ಅಂತ ಒಪ್ಪಿದರೂ ಕೂಡ ಏನಾಗುತ್ತೆ? ವೇದಾಂತ ವೇದ್ಯವಾದ ಪರಬ್ರಹ್ಮವನ್ನು ನಾವು ಸರಿಯಾಗಿ ತಿಳಿದಂತಾಗುವುದಿಲ್ಲ. ನೋಡಿ, ಎರಡು ಕಾರಣ ಅಂತ ಒಪ್ಪುದು ಯಾಕೆ? ನಿಜವಾಗಿ ನೋಡಿದ್ರೆ ಪರಮಾರ್ಥ ಏನು? ಈಶ್ವರ ಕಾರಣನೇ ಅಲ್ಲ, ಹೌದೇನು? ಕಾರ್ಯ ಅಂತ ಯಾವುದು ಇಲ್ಲವೇ ಇಲ್ಲ, ಕಾರಣ ಅಂತ ಇದೆ, ಕಾರ್ಯ ಅಂತ ಯಾವುದಿದೆ? ಇದು ಮುಖ್ಯವಾದ ಭಾಗ. ಇದು ಈಶ್ವರ ನಿಮಿತ್ತಾನೂ ಅಲ್ಲ, ಉಪಾದಾನ. ಒಪ್ಪಿಟ್ರೇನಾಗುತ್ತೆ? ಒಪ್ಪಿಟ್ರೇನೆ ನಿಜವಾಗ ಕಾರ್ಯಕಾರಣತ್ವವನ್ನು ಹೇಳಿದಾಗ ಆಗ್ಬಿಡುತ್ತೆ. ಪರಬ್ರಹ್ಮಕ್ಕೆ ಕಾರಣತ್ವವನ್ನು ಹೇಳಬೇಕು ಅಂತ ಹೊರಟಿಲ್ಲ ವೇದಾಂತಗಳು. ಪರಬ್ರಹ್ಮನ ಕಾರಣನೂ ಅಲ್ಲ, ಅವನ ಕಾರ್ಯವೂ ಅಲ್ಲ, ಯಾವ ಪ್ರಪಂಚವೂ ಸೃಷ್ಟಿಯಾಗೇ ಇಲ್ಲ. ನೋಡಿ, ಎಷ್ಟು ಒಂದು ವರ್ಷದಿಂದ ನಾವು ಗೌಡಪಾದರು ಇದನ್ನೇ ಹೇಳಿದ್ದು, ಯಾವುದೂ ಇಲ್ಲ ಕಣ್ರಿ, ಯಾವುದೂ ಸೃಷ್ಟಿಯಾಗಿಲ್ಲ, ಅಜಾತಿವಾದ ಅಂತ ಇದನ್ನೇ ಹೇಳಿದ್ದು. ಗೌಡಪಾದರು ಬಂದ ತಕ್ಷಣ ನೋಡಿ ಎಷ್ಟು ಅಜಾತಿವಾದ ಅಂತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥ. ಇದು ಅಜಾತಿವಾದ ಅಂದ್ರೇನು? ನಿಮಿತ್ತ ಕಾರಣವೂ ಅಲ್ಲ, ಉಪಾದಾನ ಕಾರಣವೇನು? ಆ ಜಾತಿ ಇದ್ದಿದ್ರು ತಾನೇ ಕಾರಣ ಬರೋದು. ಹುಟ್ಟಿದೆ ಅಂತ ಕಾರಣ, ನಿಮಿತ್ತ ಉಪಾದಾನ ಕಾರಣವು ಅಂತಕ್ಕಂಥದ್ದು ಹೀಗೆ, ಹೌದು ತಾನೆ? ಆದ್ದರಿಂದ ಈ ಒಪ್ಪಿದರೂ ಕೂಡ ಇದನ್ಯಾರದು? ಇದು ಭಾಗವತ ಮತದವರು ಹೇಳ್ತಕ್ಕಂಥದ್ದು. ಈಶ್ವರನು ಎಲ್ಲವೂ ಆಗಿದ್ದಾನೆ, ನಿಮಿತ್ತ ಕಾರಣನೂ ಆಗಿದ್ದಾನೆ, ಉಪಾದಾನ ಕಾರಣನೂ ಆಗಿದ್ದಾನೆ, ಎಲ್ಲವೂ ಆಗಿದ್ದಾನೆ ಅಂದರೆ ಏನು ದೋಷ ಬರುತ್ತೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೋಡಿ, ಎಷ್ಟು ಆ ಪರಬ್ರಹ್ಮವನ್ನು ಹೇಗೆ ತಿಳ್ಕೊಳ್ಬೇಕು ಅಂತ ಅನ್ನೋದನ್ನು ಪೂರ್ತಿಯಾಗಿ ಮುಂದೆ ಹೇಳ್ತಾ ಇದೆ. ಈ ಅಧ್ಯಾಯದ ಪೂರ್ತಿ ಬರುತ್ತದೆ ಈ ಒಂದು ಪಾದದಲ್ಲಿ. ಮುಂದೆ ಭಾಗದಲ್ಲಿ ಅದನ್ನು ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.